ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಬ್ಲಾಗ್ಗೆ ವೆಲ್ಕಮ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ವಿಡಿಯೋ ಹೋಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಎಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ. ಮನೇಲಿ ಮಾಡಿದ್ರು ಸೇಮ್ ಟೇಸ್ಟ್ ಬರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ತೋರಿಸೋ ರೀತಿಯೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಸ್ವೀಟ್ ಮಾಡಲು ನಾನು ಇಲ್ಲೊಂದು ಅರ್ಧ kg ಅಷ್ಟು ಮೈದಾ ತೊಗೊಂಡಿದ್ದೀನಿ. 5 ಸ್ಪೂನ್ ತುಪ್ಪ ನಾನು ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಡಾಲ್ಡಾನು ಸಹಿತ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೈದಾ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಚಪಾತಿ ಹಿಟ್ಟು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಥರ ಕಲಸಿದಾದ್ಮೇಲೆ ಒಂದು ಅರ್ಧ ಗಂಟೆ ನೆನೆಬೇಕದು. ಸ್ವಲ್ಪ ಹಿಟ್ಟು ಸ್ಮೂತ್ ಆಗುತ್ತೆ ನೋಡಿ. ಆವಾಗ ಬಾದಾಮ್ ಪುರಿ ಲಟ್ಸೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು 300 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಸಕ್ಕರೆಗೆ ನಾನು 2 ಲೋಟ ಕಾಫಿ ಗ್ಲಾಸಲ್ಲಿ 2 ಲೋಟ ನೀರು ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಪಾಕ ಬರೋವರೆಗೂ ಜಾಸ್ತಿ ಹೊತ್ತು ಟೈಮ್ ತಾಣುತ್ತೆ. ಹಾಗಾಗಿ ಸ್ವಲ್ಪ 1-2 ಲೋಟ ಹಾಕಿದ್ರೆ ಸಾಕು, ಬೇಗ ಬರುತ್ತೆ ಪಾಕ. ಎಲ್ಲರಿಗೋಸ್ಕರ ಒಂದು ಚಿಟಿಕೆ ಅರಿಶಿನ, ಅದು ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ಜಾಸ್ತಿ ಪಾಕ ಬಂದರೆ ಚೆನ್ನಾಗಿರಲ್ಲ, ಸ್ವಲ್ಪ ಪಾಕ ಬರಬೇಕು. ಒಂದೆಳೆ ಪಾಕ ಕರೆಕ್ಟಾಗಿ ಬರುತ್ತೆ. ಒಂದೆಳೆ ಪಾಕ ಬಂದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಬೇಕು. ನಿಂಬೆ ರಸ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಕ್ಕರೆ ಪೌಡ್ರ್ ಥರ ಕೂತಿರುತ್ತಲ್ಲ ಆ ಥರ ಬರೋದಿಲ್ಲ. ನಿಂಬೆ ರಸ ಹಾಕೋದ್ರಿಂದ ಆ ಪಾಕ ಆಮೇಲೆ ಗಟ್ಟಿಗೂ ಸಹಿತ ಆಗೋಲ್ಲ. ಬಿಸಿ ಇರುತ್ತಲ್ಲ, ಹಾಗಾಗಿ ಮತ್ತೆ ಗಟ್ಟಿ ಆಗ್ಬೋದು ಅಂತ ನಿಂಬೆ ರಸ ಹಿಂಡೋದು. ಬಿಸಿ ಇಕ್ಕಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಕಡೆ ಬಾದಾಮ್ ಪುರಿನ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಸಣ್ಣ ಉಂಡೆ ಆಗಿ ನಿಂಬೆಹಣ್ಣಿನ ಗಾತ್ರದಷ್ಟು ದಪ್ಪವಾಗಿ, ನಿಂಬೆಹಣ್ಣು ಗಾತ್ರ ಅಷ್ಟಿರಲಿ ಅಷ್ಟು ಉಂಡೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಅಷ್ಟು ಮಾಡ್ತಾಯಿಲ್ಲ, ಒಂದು 12 ಮಾಡ್ತಾಯಿದ್ದೀನಿ ಅಷ್ಟೇ. ಆ ಥರ ಎಲ್ಲ ಫುಲ್ ಉಂಡೆ ಕಟ್ಕೊಂಡು ಆದಮೇಲೆ ಅಷ್ಟು ಅಗಲವಾಗಿ ಲಟ್ಟಿಸ್ಕೋಬೇಕು. ಮೊದಲು ಅದನ್ನು ತ್ರಿಕೋನವಾಗಿ ಫೋಲ್ಡ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಆದಮೇಲೆ ಲಟ್ಟಿಸ್ಕೋಬೇಕು. ಅದನ್ನು ಜಾಸ್ತಿ ಪ್ರೆಸ್ ಮಾಡೆಲ್ಲ ಲಟ್ಟಿಸ್ಬಾರ್ದು. ನಾನಿಲ್ಲಿ ಮಧ್ಯಕ್ಕೆ ನೀವು ಬೇಕಿದ್ರೆ ಇಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಸಹಿತ ಮಾಡ್ಬೋದು. ನಾನು ಈ ಥರ ಒಂದೊಂದು ಲವಂಗನ ಮಧ್ಯಕ್ಕೆ ಇಕ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲವನ್ನೂ ಲಟ್ಟಿಸ್ಕೊಂಡೆ. ಮೊದಲನೇ ಒಂದು 5 ಇದೇ ಥರ 5ಕ್ಕೆ ಒಂದು ಲವಂಗ ಇಕ್ಕಿ ಹಾಗೆ ಮಾಡಿದೆ. ಇನ್ನು ಮಿಕ್ಕವೆಲ್ಲ ಹಾಗೇ ಲವಂಗ ಏನು ಇಕ್ಕಲಿಲ್ಲ, ಹಾಗೇ ಮಾಡಿದೆ. ಅವು ಅಷ್ಟೇ ಚೆನ್ನಾಗಿ ಬಂದಿದ್ವು. ಈ ಥರ ಲವಂಗ ಇಕ್ಕೋದ್ರಿಂದ ಓಪನ್ ಆಗಲ್ಲ ಅಂತ ಅಷ್ಟೇ, ಬೇರೆ ಇನ್ನೇನಕ್ಕೂ ಇಲ್ಲ. ಟೇಸ್ಟ್ ಎಲ್ಲ ಸೇಮ್ ಒಂದೇ ಥರನೇ ಇರುತ್ತೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ 2 ಕಡೆನೂ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಜಾಸ್ತಿ ಉರಿ ಇಟ್ಕೊಂಡು ಬೇಗ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಬ್ರೌನ್ ಕಲರ್ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ನಂತರ ಈ ಕಡೆ ಸಕ್ಕರೆ ಪಾಕ ರೆಡಿ ಇರುತ್ತಲ್ಲ ಅದಕ್ಕೆ ಹಾಕಬೇಕು. ಸಕ್ಕರೆ ಪಾಕಕ್ಕೆ ಆದಮೇಲೆ ಈ ಕಡೆ ಮತ್ತೆ ಇನ್ನು ಮಿಕ್ಕಿರೋ ಇರ್ತಲ್ಲ ಅವನು ಹಾಕಿ ಅವು ಎಲ್ಲ ಬೇಯೋ ತಕ್ಕನು ಇದು ಪಾಕದಲ್ಲೇ ಸ್ವಲ್ಪ ಹೊತ್ತು ನೆನಿಬೇಕು. ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಜ್ಯೂಸ್ ಎಲ್ಲ ಹೀರ್ಕೊಂಡಿರುತ್ತೆ, ಸಖತ್ ಜ್ಯೂಸಿಯಾಗಿರ್ತವೆ, ಚೆನ್ನಾಗಿರುತ್ತೆ. ಈ ಥರ 2 ಕಡೆನೂ ಕೊಬ್ಬರಿ ತುರಿನ ಉದುರಿಸಿದ್ರೆ ಬಾದಾಮ್ ಪುರಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೋಡಿ ಇವು ಯಾವಕ್ಕೂ ಲವಂಗ ಇಕ್ಕಿಲ್ಲ, ಹಾಗೆ ಮಾಡಿರೋದು. ಇವೂ ಅಷ್ಟೇ ಒಂದು ಸ್ವಲ್ಪನೂ ನೋಡಿ ಓಪನ್ನೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದವೆ. ನಾನಿಲ್ಲಿ ಇನ್ನು ಒಂದು ಸ್ವಲ್ಪ ಆ ಥರ ಮಾಡಿಕೊಂಡ್ರೆ ಇದು ಮತ್ತೆ ಬೇರೆ ಥರ ಬರೀ ಪೂರಿ ಅಷ್ಟೇ, ಪೂರಿ ಥರ ಅದು ಓಪನ್ ಆಗಬಾರ್ದು ಅಂತ ಈ ಥರ ಫೋರ್ಕಲ್ಲಿ ಹೋಲ್ಸ್ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಮೇಲ್ಗಡೆ ಉಬ್ಬಬಾರ್ದು ಅಂತ ಈ ಥರ ಮಾಡ್ಕೊಂಡಿರೋದು. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇದು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದನ್ನು ಅಷ್ಟೇ ಸಕ್ಕರೆ ಪಾಕಕ್ಕೆ ಹಾಕಿ ಇದಕ್ಕೂ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಮಡ್ಚಿಕ್ಕಿದ್ರೆ ಇದನ್ನು ಸಹಿತ ಹಾಗೆ ತಿನ್ಬೋದು, ಅದು ಚೆನ್ನಾಗಿರುತ್ತೆ.
ಬಾದಾಮ್ ಪುರಿ ಮಾಡೋಕ್ಕೆ ನಿಮಗೆ ಬೇಜಾರಾಯಿತು ಅಂದರೆ ಈ ಥರನೂ ಮಾಡ್ಕೋಬೋದು ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೊಸ ರೆಸಿಪಿಗಾಗಿ ಫಾಲೋ ಮಾಡಿ.